ನಮ್ಮ ಶಾಸಕರು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ವ್ಯಾನ್ನಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಕಾಂಗ್ರೆಸ್ನ ಪುಡಿ ರೌಡಿಗಳು ಜನತಾ ಪಾರ್ಟಿ ಹೋರಾಟಕ್ಕೆ ಜನತಾ ಪಾರ್ಟಿ ಹೋರಾಟಕ್ಕೆ टुकड़े जाएंगे राहुल गांधी के टुकड़े जाएंगे संबंधिकराದ राहुल गांधी के टुकड़े जाएंगे संबंधिकराದ राहुल गांधी के नहीं चलेगा 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 ಇವತ್ತು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಹೋರಾಟಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಆ ಕಾಕ್ರೋಚ್ ಗ್ಯಾಂಗ್ ಮಾಡ್ತಾ ಇರುವಂಥ ಹೋರಾಟವನ್ನು ಹೈಜಾಕ್ ಮಾಡಿಕೊಂಡು ಇವತ್ತು ದೇಶದಲ್ಲಿ ಅರಾಜಕತೆ ಮಾಡಬೇಕು ಹಾಗೂ ನಮ್ಮ ರಾಜ್ಯದಲ್ಲಿ ಅದನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸ್ ವ್ಯಾನ್ನಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಕಾಂಗ್ರೆಸ್ನ ಪುಡಿ ರೌಡಿಗಳು, ಯಾಕಂದ್ರೆ ದೊಡ್ಡ ರೌಡಿಗಳು ಕಾಂಗ್ರೆಸ್ನ ಇಬ್ಬರು ಮುಖ್ಯಸ್ಥರು, ಒಬ್ಬರು ಪಕ್ಷದ ಅಧ್ಯಕ್ಷರು, ಒಬ್ಬರು ಅವ್ರ ಮುಖ್ಯಮಂತ್ರಿಗಳು, ಇಬ್ಬರು ಕೋತ್ವಾಲ್ನ ಶಿಷ್ಯರು ಅಂತೇಳಿ ನಾವು ನಿಮ್ಮ ಮಾಧ್ಯಮಗಳಲ್ಲೇ ಓದಿದ್ದೀವಿ. ಅಂತ ಕೋತ್ವಾಲ್ರ ಶಿಷ್ಯರುಗಳು ಪುಡಿ ರೌಡಿಗಳು ಇವತ್ತು ಮೊಟ್ಟೆ ಮತ್ತು ರಾಡ್ಗಳಿಂದ ನಮ್ಮ ಶಾಸಕರ ಮೇಲೆ, ನಮ್ಮ ಹರಿಹರದ ಶಾಸಕ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು, ನಮ್ಮ ಅಶ್ವತ್ಥನಾರಾಯಣಗೆ ಗಾಯ ಆಗಿರೋದಂಥದ್ದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅದನ್ನು ಖಂಡಿಸಿ ಇವತ್ತು ಬೀದರ್ನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ನಾವು ತಹಸೀಲ್ ಕಚೇರಿಗೆ ಮುತ್ತಿಗೆ ಮಾಡಿ ನಂತರ ಒಂದು ಮನವಿ ಪತ್ರ ಕೊಡಬೇಕು ತಹಸೀಲ್ದಾರ್ ಮುಖಾಂತರವಾಗಿ ರಾಜ್ಯಪಾಲರಿಗೆ ಅಂದಾಗ ನಮಗೆ ತಹಸೀಲ್ ಕಚೇರಿಯಲ್ಲಿಯೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಪೊಲೀಸರು ಬಿಡಲಿಲ್ಲ. ಬೀದರ್ನ ಪೊಲೀಸರಿಗೆ ಏನಾಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಮೊನ್ನೆ ತಿಳ್ಕೊಂಡಿದ್ದೀವಿ ಕಲಬುರಗಿಯಿಂದ ಆ ಕೈದಿಗಳು ಓಡೋಗಿದ್ದಾಗ ನಮ್ಮ ಪೊಲೀಸರು ಹಿಡಿದಾರ ಅವರಿಗೆ ಅಭಿನಂದನೆ ಹೇಳೋಮಂತ ಹೇಳಿ ತಿಳ್ಕೊಳ್ಳೋ ಅನ್ನೋ ಹೊತ್ತಿಗೆ ಮರುದಿನ ಮುಂಜಾನೆ ಕಲಬುರಗಿ ಪೊಲೀಸರು ಆ ಕಳ್ಳಿಗೆ ನಾವು ಕಾಲಿಗೆ ಗೋಲಿ ಹೊಡೆದಿವಲ್ಲತ್ತಾರ, ಹೋಗಿ ಪೊಲೀಸ್ ಸ್ಟೇಷನ್ ಹಾಕಿದ್ದೀವಲ್ಲತ್ತಾರ. ಅದಕ್ಕೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕಂದ್ರೆ ನಾವು ಒಳಗಡೆ ಬಿಡ್ತಾ ಇಲ್ಲ. ಅದಕ್ಕೆ ಇವತ್ತು ಅದ್ರ ಮಧ್ಯದಲ್ಲಿಯೂ ಕೂಡ ನಾವು ಇವತ್ತು ಮೆಮೊರಂಡಮ್ ಕೊಟ್ಟು ಹೊರಡ್ತಾ ಇದ್ದೀವಿ. ನಾವು ಎಲ್ಲ ಯುವಜನತೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ದೇಶದ್ರೋಹಿಗಳು ಈ ಒಂದು ದೇಶವನ್ನು ಒಡೆಯುವಂಥ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ. ತಾವ್ಯಾರು ಮನ್ನಣೆ ಕೊಡಬಾರ್ದು ಅಂತ ನಮ್ಮ ದೇಶದ ಯುವಜನತೆಗೆ ಮನವಿ ಮಾಡ್ತಾರೆ.